ಆತ್ಮೀಯರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಶಿಕ್ಷಣ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಅವ್ರ ಡಿಗ್ರಿಗಳು. ಇಡೀ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯು ಅಷ್ಟು ವರ್ಷ ಓದಿರಲಾರರು, ಅಷ್ಟು ವರ್ಷ ಅಭ್ಯಾಸ ಮಾಡಿರಲಾರರು. ನೀವು ಅದನ್ನು ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಅಷ್ಟು ಓದಿ ಅಷ್ಟು ಬರೆದಿರೋ ಅಂಥ ಎಕ್ಸಾಂಪಲ್ ಸಿಗಲಿಕ್ಕಿಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಏನು ಅಂತ ನೆನಪಾಗುತ್ತೆ. ತುಂಬ ಜನಕ್ಕೆ ಅದು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ತುಂಬ ಜನ ನಾವು ಬರ್ಕೊಳ್ಬೋದು, ಆಮೇಲೆ ಈಗ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೋಬೋದು. ಆದರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ ಅಂತ ಅನ್ನೋದು ನಮ್ಗೆ ಇವಾಗ ಇರಬೇಕಾಗಿರೋಂಥ ಮುಖ್ಯವಾಗಿರೋಂಥ ವಿಷಯ. ನೀವೆಲ್ಲರೂ ಒಂದು ಸಿನಿಮಾ ತಮಿಳಲ್ಲಿ ಪೆರಿಯಾರು ಪೆರುಮಾಳ್ ಅಂತ ಒಂದು ಸಿನಿಮಾ ಬಂದಿತ್ತು, ನೋಡಿದಿರಿ. ಅದರಲ್ಲೊಬ್ಬ ದಲಿತ ಸಮುದಾಯದ ಹುಡುಗ ಒಂದು LLB ಮಾಡೋದಕ್ಕೆ ಅಂತ ಕಾಲೇಜಿಗೆ ಹೋಗ್ತಾನೆ. ಪ್ರಿನ್ಸಿಪಾಲ್ ಏನಾಗಬೇಕು ನೀನು ಅಂತ ಕೇಳ್ತಾರೆ ಅವರು. ಅವನು ಹೇಳ್ತಾನೆ ನಾನು ಡಾಕ್ಟ್ರ್ ಆಗಬೇಕು ಅಂತ. ಅವರು ಹೇಳ್ತಾರೆ ಅಲ್ಲಪ್ಪ LLB ಮಾಡೋಕ್ಕೆ ಬಂದಿದ್ಯಾ ನೀನು, ಇಲ್ಲಿ ಬಂದು ಡಾಕ್ಟ್ರ್ ಆಗಬೇಕು ಅಂತಿದೆಯಲ್ಲ ಅಂತ. ಆಗ ಅವನು ಹೇಳ್ತಾನೆ ನಾನು ಆಗಬೇಕಾಗಿರೋದು ಆ ಡಾಕ್ಟ್ರ್ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಬೇಕು ಅಂತ ಹೇಳ್ತಾನೆ. ಇದು ತುಂಬ ಇತ್ತೀಚಿನ ಒಂದು 10-15 ವರ್ಷಗಳಲ್ಲಿ ಬಂದಿರೋಂಥ ಒಂದು ಸಿನಿಮಾ. ಇಡೀ ಭಾರತದ ಜಾತಿ ವ್ಯವಸ್ಥೆಯನ್ನು ಯುವಜನರು ಹೆಂಗೆ ಫೇಸ್ ಮಾಡ್ತಿದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಆ ಸಿನಿಮಾನ ಮಾಡಿದ್ರು. ಅದಾದಮೇಲೆ ನಿಮಗೆ ಅದು ಹಿಂದಿನಲ್ಲೂ ಬಂತು, ತುಂಬ ಫೇಮಸ್ ಆಯಿತು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಶಿಕ್ಷಣವನ್ನು ಭಾರತಕ್ಕೆ ಮುಖ್ಯ ಅಂತ ಹೇಳಿದ್ರು ಅನ್ನೋದನ್ನು ಈ ಸಿನಿಮಾದ ಒಂದು ಸಣ್ಣ ಒಂದು ದೃಶ್ಯದ ಮುಖಾಂತರ ನಾನು ನಿಮ್ಗೆ ಹೇಳಿದೆ. ಬಾಬಾ ಸಾಹೇಬರ ಇಡೀ ಆಲೋಚನೆಯ ಮೂಲ ತತ್ವನೇ ಶಿಕ್ಷಣ. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಆಲೋಚನೆ ಮಾಡಿದ್ರು ಎಲ್ಲವೂ ನಿಮ್ಗೆ ಅವರು ನೀರಾವರಿ ಯೋಜನೆಗಳಿಂದ ಹಿಡಿದು ಅವರ ಪ್ರಾಬ್ಲಮ್ ಆಫ್ ರೂಪಿ ಲೇಖನದವರೆಗೆ ಅವರು ಏನೇನು ಇಲ್ಲಿವರೆಗೂ ಮಾಡಿದ್ರು ಎಲ್ಲವೂ ಕೂಡ ಅವರ ಶಿಕ್ಷಣದ ಮೂಲ ತತ್ವದಿಂದಲೇ ಬಂದಿದ್ದು. ಅವರು ಓದಿದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಇಡೀ ಭಾರತ ಅದನ್ನು ನೋಡ್ತಾ ಇದೆ ಮತ್ತು ಎಲ್ಲ ಅರ್ಥ ಮಾಡ್ಕೊಂಡಿದೆ. ಯಾಕೆ ಹಠ ಮಾಡಿ ಶಿಕ್ಷಣವನ್ನು ಓದಿದ್ರು, ಯಾಕೆ ಪಡೆದ್ರು ಅಂತ ಅನ್ನೋದು ಅವ್ರಿಗೋಸ್ಕರ ಅಲ್ಲ ಅಂತ ನಮಗೀಗ ಗೊತ್ತಾಗ್ತಿದೆ. ಯಾಕೆಂದರೆ ನಮ್ಮ ಮುಂದ್ಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಟ್ಟಿರುವಂಥ ಚಿಂತನೆಗಳಿದೆ, ಅವರು ಕಷ್ಟಪಟ್ಟು ಶ್ರಮಿಸಿ ಬರೆದಂತಹ ಸಂವಿಧಾನ ಇದೆ. ನಾವಿವತ್ತು ಅವರ ಆಲೋಚನೆಯ ಮಾರ್ಗದಲ್ಲಿ ಇವತ್ತೇನೋ ಅಲ್ಪ ಸ್ವಲ್ಪ ಬದುಕ್ತಾ ಇದ್ದೀವಿ, ಅದು ನಮಗೆ ಗೊತ್ತಾಗುತ್ತೆ.